ಇದು ನನ್ನ 12ನೇ ಸಿನಿಮಾ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆಗೆ ಇದು ನನ್ನ 2ನೇ ಸಿನಿಮಾ. ಯಾಕಂದರೆ ಪ್ರೀವಿಯಸ್ ಸಿನಿಮಾ ಲವ್ ಬರ್ಡ್ಸ್ ನೀವೆಲ್ಲ ನೋಡಿರ್ತೀರ. ಸೊ ಅದಾದಮೇಲೆ ಬರೋ ಕಾಂಬಿನೇಷನ್ನು ನನಗೆ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋದು ಎವ್ರಿ ಟೈಮ್ ನನ್ನ ಕತೆ ಶುರು ಮಾಡಿದಾಗಲೂ ಆ ಥಾಟ್ ಇರುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ಆರ್ಟಿಸ್ಟ್ ಎಷ್ಟು ಕನ್ವೀನಿಯೆಂಟ್ ಆಗಿದ್ದಾರೆ ಅನ್ನೋದೇ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಯಾವಾಗಲೂ ಟಾಪಲ್ಲಿರ್ತಾರೆ. ಸೊ ನಾನು ಯಾವುದೇ ಕತೆ ಬರೆದಾಗ ಫಸ್ಟ್ ಆಪ್ಷನ್ನು ಕೃಷ್ಣ ಸರ್ ಅಂತಲೇ ಇರುತ್ತೆ. ಈ ಥರ ನಾನು ಆ್ಯಂಡ್ ತುಂಬ ಒಂದು ಕ್ಲೋಸ್ ಫ್ರೆಂಡ್ ಆಗಿದ್ದೀವಿ. ಸೊ ಆ ಥರ ಮೀಟ್ ಮಾಡಿದಾಗ ನರೇಟ್ ಮಾಡಿದ ಕತೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ಪ್ರೀವಿಯಸ್ ಲವ್ ಬರ್ಡ್ಸ್ ಸಿನಿಮಾ ಥರ ರೊಮ್ಯಾಂಟಿಕ್ ಸಿನಿಮಾ ಅಲ್ಲ. ಇದು ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಥ್ರಿಲ್ಲರ್ ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ ದಟ್ ನಾನು ಡಾರ್ಲಿಂಗ್ ಕೃಷ್ಣ ಸರ್ ಜೊತೆಗೆ ವರ್ಕ್ ಮಾಡ್ತಿರೋದು. ಆ್ಯಂಡ್ ಸೊ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ವೆರಿ ಸೂನ್ ಒಂದೊಂದು ಕಾಸ್ಟು ಕ್ರೂ ಎಲ್ಲನೂ ನಾವು ಕಾಸ್ಟ್ ಮಾಡ್ದಂಗೆ ಇನ್ಫಾರ್ಮೇಷನ್ ಕೊಡ್ತಾ ಬರ್ತಿರ್ತೀವಿ. ಒಂದು ಆ್ಯಂಡ್ ಎರಡನೇದಾಗಿ ಪ್ರೊಡ್ಯೂಸರ್ ಪ್ರಕಾಶ್ ಬುದ್ದೂರ್ ಸರ್ ಬಗ್ಗೆ ನಾನು ಹೇಳಬೇಕು. ಯಾಕಂದರೆ ಈಗಲೇ ನಾನು ಇದು ಅವ್ರ ಜೊತೆಗೆ ನಾನು ಮಾಡ್ತಿರೋದು 2ನೇ ಸಿನಿಮಾ. ಯಾಕಂದರೆ ಇದಕ್ಕೆ ಮುಂಚೆ ನಾನು ಮಾಡ್ತಿರೋ ಸಿನಿಮಾ ಮಹಾನ್ ಅಂತ, ವಿಜಯ ರಾಘವೇಂದ್ರ ಸರ್ ಶಿವಣ್ಣ ಸರ್ ಕಾಂಬಿನೇಷನ್ ಸಿನಿಮಾ ಅದು. ಆ್ಯಂಡ್ ಸೊ ತುಂಬ ಖುಷಿ ಕೊಡುತ್ತೆ. ಏನಕ್ಕೆ ನಾನು ಸರ್ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋದು ನನಗೆ ಅನ್ನಿಸ್ತು ಅಂತ ಹೇಳಿದ್ರೆ, ಸೊ ಒಂದು ಸಿನಿಮಾನ ಜಸ್ಟ್ ಒಂದು ಪ್ರೊಡ್ಯೂಸರ್ ಆಗಿ ನಾನು ದುಡ್ಡು ಹಾಕ್ತೀನಿ, ಎಷ್ಟು ಕಮ್ಮಿ ಮಾಡೋದು ಇಲ್ಲ ಎಷ್ಟು ಜಾಸ್ತಿ ಮಾಡೋದು, ಈ ಥರದ್ದು ಯಾವುದೇ ಥಾಟ್ ಕ್ಯಾಲ್ಕುಲೇಷನ್ ಇಲ್ಲದೆ ಒಂದು ಸಿನಿಮಾನ ಹೇಗೆ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ನೋ ಒಂದೇ ಥಾಟಲ್ಲಿ ಕೆಲಸ ಮಾಡೋ ಒಂದೇ ಪ್ರೊಡ್ಯೂಸರ್ ಅಂತಲೂ ಹೇಳ್ಬೋದು ರೀಸೆಂಟ್ ಟೈಮ್ಸಲ್ಲಿ ನಾನು ಮೀಟ್ ಮಾಡಿದ್ದಲ್ಲಿ. ಸೊ ಪ್ರಕಾಶ್ ಸರ್ಗಿರೋ ಪ್ಯಾಷನ್ಗೆ ಆ್ಯಂಡ್ ಆಕಾಶ ಪಿಕ್ಚರ್ಸ್ ಅಂತ ಒಂದು ಸಂಸ್ಥೆ ಓಪನ್ ಮಾಡಿದ್ದಾರೆ. ಇದು 1, 2, 3 ಸಿನಿಮಾ ಇಲ್ಲ, ಇದು ಕನ್ನಡ ಸಿನಿಮಾಗೆ ಒಂದು 100 ಸಿನಿಮಾ ಅವರಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಂಥ ಪ್ರೊಡ್ಯೂಸರ್ಗಳು ಇದ್ದರೆ ಕನ್ನಡ ಸಿನಿಮಾ ಇನ್ನೊಂದು ಸ್ಟೆಪ್ಪಿಗೆ ತಗೊಂಡು ಹೋಗೋ ಒಂದು ಥಾಟ್ ಇದೆ ಅವರಿಗೆ. ಅದೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ಕೃಷ್ಣ ಸರ್ ಜೊತೆಗೆ ವರ್ಕ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಒಂದು ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಯಾಕಂದರೆ ಇದು ಸಡನ್ನಾಗಿ ಡಿಸೈಡ್ ಮಾಡಿ ನಾವು ಪೂಜೆ ಅಂತ ಶುರು ಮಾಡಿದ್ವಿ. ಸೊ ಸಡನ್ನಾಗಿ ದೇವಸ್ಥಾನ ಅವೈಲೇಬಿಲಿಟಿ ಇತ್ತು, ಎಲ್ರಿಗೂ ನಿಯರ್ ಬೈ ಇತ್ತು. ಸೊ ಅದರಿಂದ ಮೇ ಬಿ ಲಕ್ಷ್ಮಿ ನಮ್ಮ ಹತ್ರನೇ ಬರ್ತಾ ಇದೆ ಅಂತ ಹೇಳ್ಬೋದು. ಈಗ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದೆ. ಇನ್ನೂ ಯಾವುದೂ ನಾವು ಡಿಸೈಡ್ ಮಾಡಿಲ್ಲ ಆ್ಯಕ್ಚುಲಿ. ಸೊ ಈಗ ಕತೆ, ಸ್ಕ್ರಿಪ್ಟ್ ವರ್ಕು, ದೆನ್ ಅಗೇನ್ ಮ್ಯೂಸಿಕ್ಕು, ಕಾಸ್ಟಿಂಗು, ಕಾಸ್ಟ್ಯೂಮ್ಸು, ಲೊಕೇಶನ್ ಹಂಟು, ಇದ್ರ ಮೇಲೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ. ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ಬಟ್ ಸಮ್ವೇರ್ ಸೆಪ್ಟೆಂಬರಲ್ಲಿ ಶುರು ಮಾಡಬೇಕು ಅನ್ನೋದು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಒಬ್ಬ ಡೈರೆಕ್ಟ್ರಿಗೆ ಆ್ಯಕ್ಚುಲಿ ಒಂದು ಕತೆ ಬರೆದಾಗ ಇದರಲ್ಲಿ ಯಾರು ಇರ್ಬೋದು ಅನ್ನೋದು ಕತೆಯ ಫಿನಿಷಲ್ಲೇ ಗೊತ್ತಾಗುತ್ತೆ. ಬಟ್ ಅದು ನಾವು ಕತೆ ಬರೆದಾಗಲೇ ಸರ್ಟನ್ ಜಾನರ್ಸ್ ಅನ್ನೋದು ಸರ್ಟನ್ ಆ್ಯಕ್ಟ್ರಸ್ಗಳಿಗೆ ಆಲ್ರೆಡಿ ಇದು ಟೆಂಪ್ಲೇಟ್ ಥರ ಇರುತ್ತೆ. ಹಂಗೆ ಯೋಚನೆ ಮಾಡಿದಾಗ ಈ ಕತೆ ನನ್ನ ಪ್ರಕಾರ ಕೃಷ್ಣ ಸರ್ನ ಬಿಟ್ಟು, ನೀವು ಸಿನಿಮಾ ನೋಡಾದ್ಮೇಲೆ ನಾನು ಹೇಳಿದ್ದನ್ನು ಡೆಫಿನೆಟಾಗಿ ಹೇಳ್ತೀರಾ ಅಂತ, ಅವ್ರು ಬಿಟ್ಟು ಇದನ್ನು ಯಾರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಕತೆ ಅವರ ಎಕ್ಸಾಕ್ಟಾಗಿ ಕಾಣ್ತಾರೆ. ನೀವು ಕತೆ ನಾನು ಸಿನಿಮಾ ನೋಡಿದ್ರೆ ಅವ್ರು ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ ಅನ್ನೋ ಮಾತು ನಾನು ಹೆಂಗೆ ಅಂದ್ಕೊಂಡ್ನೋ ಅದೇ ಥರ ಎಲ್ಲರೂ ಹೇಳ್ತಾರೆ ಅಂತ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಮಾಸ್ ಇದೆ ಡೆಫಿನೆಟಾಗಿ, ಬಟ್ ಎಕ್ಸ್ಟ್ರೀಮ್ ಮಾಸ್ ಇಲ್ಲ. ಡಾರ್ಲಿಂಗ್ ಕೃಷ್ಣ ಸರ್ ಒಂದು ಲೆವೆಲ್ ಮಾಸ್ ಡೆಫಿನೆಟ್ ಆಗಿದೆ ಈ ಸಿನಿಮಾ.